ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 15 ನಿಮಿಷಗಳ ಕಾರ್ಯಕ್ರಮ, ಆದರೆ ಇದೊಂದು ಐತಿಹಾಸಿಕವಾದಂಥದ್ದು ಹಾಗೂ ಸಂಭ್ರಮದ ಎಲ್ಲೆಯನ್ನು ಮೀರಿದಂಥ ಕಾರ್ಯಕ್ರಮ. ಸುಮಾರು 18 ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವತಃ ಈ ದೇಶದ ಪ್ರಧಾನಮಂತ್ರಿ, ಗೃಹ ಸಚಿವರು, ಹಲವಾರು ಕೇಂದ್ರ ಸಚಿವರು ಇವರೆಲ್ಲ ಪಾಲ್ಗೊಳ್ಳೋದಲ್ಲದೆ ವಿವಿಧ ಕ್ಷೇತ್ರಗಳ ದಿಗ್ಗಜರು ಅಲ್ಲಿದ್ದರು. ಸಲ್ಮಾನ್ ಖಾನ್, ಶಾರುಖ್ ಖಾನ್, ರಣಬೀರ್ ಕಪೂರ್, ಸಂಜಯ್ ದತ್, ಯಾರ ಹೆಸರು ಹೇಳ್ತೀರಿ ಎಲ್ಲರೂ ಅಲ್ಲಿದ್ದರು. ಎಲ್ಲರೂ ತಮ್ಮ ಮನೆಯ ಕಾರ್ಯಕ್ರಮವನ್ನು ಹಾಗೆ ಪೋಷಾಕುಗಳನ್ನು ಧರಿಸಿಕೊಂಡು ಸಂಭ್ರಮದಿಂದ ಟಿವಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಯಾರೋ ಒತ್ತಡಕ್ಕೆ ಬಂದವರು ಹಾಗೆ ಕಾಣ್ತಾ ಇರಲಿಲ್ಲ. ಹೌದು, ನಾನು ಹೇಳ್ತಾ ಇರೋದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಂಥ ಮುಂಬೈನಲ್ಲಿ ಗುರುವಾರ ನಡೆದಂಥ ಕಾರ್ಯಕ್ರಮದ ಕುರಿತಾಗಿ. ಸುಮಾರು 11 ದಿನಗಳ ಕಾಲ ಕಾಯಲಾಯಿತು ಈ ಒಂದು ಗಳಿಗೆಗಾಗಿ. ಯಾವ ಕಾರಣಕ್ಕಾಗಿ? ಯಾಕೆ ಅಂದರೆ ಇದರ ಕುರಿತಾಗಿ ಉಂಟಾದಂಥ ಬಗ್ಗಡ ತಿಳಿಯಾಗುವ ಗಳಿಗೆಗಾಗಿ ಎಲ್ಲ ಕಾಯ್ತಾ ಇದ್ದಂಥದ್ದು. ಮಜಾ ನೋಡಿ, ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಮೊದಲನೇದಾಗಿ ಈ ಬಾರಿಯ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಿನ ಯಶಸ್ಸನ್ನು ಗಳಿಸುತ್ತೆ ಅಂತ ಸ್ವತಃ ಭಾರತೀಯ ಜನತಾ ಪಾರ್ಟಿಯ ದಿಗ್ಗಜರು ಪರಿಭಾವಿಸಿರಲಿಲ್ಲ, ವರಿಷ್ಠರು ಕೂಡ ಅಂದ್ಕೊಂಡಿರಲಿಲ್ಲ. ಸ್ವತಃ ದೇವೇಂದ್ರ ಫಡ್ನವೀಸ್ ನಮ್ಮ 105 ಸ್ಥಾನಗಳು ಕಳೆದ ಬಾರಿ ಹಾಗೆ ಬಂದೇ ಬರ್ತವೆ ಅನ್ನುವಂಥ ಮಾತನ್ನು ಹೇಳಿದರು. 132 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ. ಅಷ್ಟು ಮಾತ್ರ ಅಲ್ಲ, ಯಾವ ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ, ಅಲ್ಲಿ ಅಭ್ಯರ್ಥಿಗಳಿಲ್ಲದ ಜಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ನಿಲ್ಲಿಸಲಾಗಿದೆ. ಯಾವ ಅಜಿತ್ ಪವಾರ್ ಬಣ ಇದೆ NCP, ಅಲ್ಲಿ ಅವರಿಗೆ ಅಲ್ಲಿ ಅಭ್ಯರ್ಥಿಗಳಿಲ್ಲವೋ, ಅವರ ಕಾರ್ಯಕರ್ತರಿಲ್ಲವೋ, ಆ ಜಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಎರವಲಾಗಿ ಕೊಡಲಾಗಿದೆ. ಅವರೆಲ್ಲ ಚುನಾವಣೆಯಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ. ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಫಲಿತಾಂಶವನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸಿಕೊಂಡಿದೆ. ಆದರೆ ಈ ಗಳಿಗೆ ಏನಿದೆ, ಮುಹೂರ್ತ ಏನಿದೆ ಪ್ರಮಾಣ ವಚನದ್ದು, ಅದಕ್ಕೆ ಮಾತ್ರ ಕೂಡಿ ಬಂದಿರಲಿಲ್ಲ ಸಮಯ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ನಾನು ಮತ್ತೆ ಇಲ್ಲಿ ಪ್ರಚ್ಛ ಮಾಡಬೇಕಾಗಿಲ್ಲ ಮತ್ತು ಅದರ ಕುರಿತಾದಂಥ ಹಳೆಯ ವಿಷಯಗಳನ್ನು ಇಲ್ಲಿ ಕೆದಕಬೇಕಾಗಿಲ್ಲ. ಆದರೆ ನಡೆದಂಥ ವಿದ್ಯಮಾನಗಳನ್ನು ತಮಗೆ ಅತ್ಯಂತ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಉದ್ಧವ್ ಠಾಕ್ರೆ ಪಾಲ್ಗೊಂಡಿರಲಿಲ್ಲ, ಅವರ ಪಕ್ಷದ ಯಾರೂ ಪಾಲ್ಗೊಂಡಿರಲಿಲ್ಲ. ಸಂಜಯ್ ರಾವತ್ ಆಗಲಿ, ಆದಿತ್ಯ ಠಾಕ್ರೆ ಆಗಲಿ ಯಾರೂ ಬಂದಿರಲಿಲ್ಲ. ಶರದ್ ಪವಾರ್ ಬಣದಿಂದ ಶರದ್ ಪವಾರು ಬಂದಿರಲಿಲ್ಲ. ಜೊತೆಗೆ ಅವರ ಪುತ್ರಿಯಾದಂಥ ಸುಪ್ರಿಯಾ ಸುಳೆ ಬಂದಿರಲಿಲ್ಲ, ಅವರ ಪಕ್ಷದ ಯಾರೂ ಕೂಡ ಪಾಲ್ಗೊಂಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಯಾರೂ ಬಂದಿರಲಿಲ್ಲ ಮಹಾರಾಷ್ಟ್ರದವರು. ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪರಂಪರೆ ಇತ್ತು, ಒಂದು ಸಂಪ್ರದಾಯ ಇತ್ತು. ಪಕ್ಷ ಯಾವುದೇ ಇರಲಿ, ಅವರೆಲ್ಲರೂ ಬಾಂಧವ್ಯವನ್ನು ಹೊಂದಿದವರಾಗಿದ್ದರು. ಉದಾಹರಣೆಗೆ ಶರದ್ ಪವಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಳ್ಳಿ. ಶರದ್ ಪವಾರ್ ಬಾಳಾ ಠಾಕ್ರೆ ಜೊತೆಗೂ ತುಂಬ ಚೆನ್ನಾಗಿರ್ತಾ ಇದ್ರು. ಶರದ್ ಪವಾರ್ ಉಳಿದ ಕಾಂಗ್ರೆಸ್ಸಿನ ಅಲ್ಲಿಯ ನಾಯಕರ ಜೊತೆನೂ ಚೆನ್ನಾಗಿರ್ತಾ ಇದ್ರು. ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆನೂ ಅವರು ಸೌಹಾರ್ದತೆಯನ್ನು ಉಳಿಸ್ಕೋತಾ ಇದ್ರು. ಇನ್ನು ಬೇರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ದೇವೇಂದ್ರ ಫಡ್ನವೀಸ್ ಆಗಲಿ, ಬೇರೆ ಯಾರೇ ಆಗಲಿ, ಉಳಿದ ಕಾಂಗ್ರೆಸ್ ಜೊತೆ ಮತ್ತು ಉಳಿದ ಶಿವಸೇನೆ ಜೊತೆ, ಅಲ್ಲಿರುವಂಥ ಪಕ್ಷದ ಜೊತೆ ಅವರ ಒಡನಾಟ ತುಂಬ ಚೆನ್ನಾಗಿರ್ತಿತ್ತು. ಅಷ್ಟೇ ಅಲ್ಲ, ಇವರೆಲ್ಲ ವೈವಾಹಿಕವಾದಂಥ ಬೀಗತನಗಳನ್ನು ಕೂಡ ಮಾಡಿಕೊಂಡಿರುವಂಥ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಅವರ ಮನೆಯ ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಳ್ತಾ ಇದ್ರು, ಇವರ ಮನೆಯ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇದ್ರು. ಆ ಮಟ್ಟಿನ ಬಾಂಧವ್ಯವನ್ನು ಉಳಿಸಿಕೊಂಡು ರಾಜಕಾರಣ ಮಾಡ್ತಾ ಇದ್ದಂಥ ಅತಿ ದೊಡ್ಡದಾದಂಥ ಪರಂಪರೆ ಮಹಾರಾಷ್ಟ್ರದಲ್ಲಿ. ಈ ಬಾರಿ ಯಾವ ಮಟ್ಟಿನ ಶತ್ರುತ್ವಕ್ಕೆ ಇಳಿದು ಬಿಡ್ತು ಅಂತಂದರೆ ರಾಜಕಾರಣ, ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಹತ್ತಿಕ್ಕಬೇಕು, ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡಬೇಕು, ಅವರು ಮತ್ತೆ ಮಹಾರಾಷ್ಟ್ರದಲ್ಲಿ ಉಸಿರೆತ್ತಿರಬಾರ್ದು, ಆ ಸ್ಥಿತಿಯನ್ನು ತರಬೇಕು. ಅದಕ್ಕಾಗಿ ಯಾರನ್ನ ಬೇಕಾದರೂ ಬಳಸಿಕೊಳ್ಳೋಣ ಅಂತ ಸ್ವತಃ ಹೆಲಿಕಾಪ್ಟರ್ ಕೊಟ್ಟು ಮುಸಲ್ಮಾನ ಮೌಲ್ವಿಗಳನ್ನು ಊರೂರಿಗೆ ಕಳಿಸಿಕೊಟ್ರು. ಹೇಗಾದರೂ ಮತಗಳನ್ನು ಧ್ರುವೀಕರಣ ಮಾಡಿಕೊಳ್ಳೋಣ, ಭಾರತೀಯ ಜನತಾ ಪಾರ್ಟಿಯನ್ನು ಹತ್ತಿಕ್ಕೋಣ ಅಂತ. ಕೋಟ್ಯಾಂತರ ರೂಪಾಯಿಗಳನ್ನು ಈ ಮೌಲಾನಾಗಳ ಮೇಲೆ ಬಂಡವಾಳ ಹೂಡಲಾಯಿತು. ಈ ಮೌಲಾನಾಗಳು ಮಹಾರಾಷ್ಟ್ರದಲ್ಲಿರುವಂಥ, ನಾನು ಹೇಳಿದೆ ಮಹಾರಾಷ್ಟ್ರದಲ್ಲಿ 13.5-14 ಕೋಟಿ ಜನಸಂಖ್ಯೆ ಇದೆ. 2 ಬೆಂಚ್ಗಳಿದ್ದಾವೆ, 2 ಕಡೆ ಅಧಿವೇಶನ ನಡೆಯುತ್ತೆ. ಅಂಥ ಬೃಹತ್ ರಾಜ್ಯದಲ್ಲಿ ಊರೂರಿಗೆ ಅಲಿತಾರೆ ಇವರು ಹೆಲಿಕಾಪ್ಟರ್ ತೊಗೊಂಡು ಮೌಲಾನಾಗಳು. ಯಾವ ಕಾರಣಕ್ಕೆ? ಕಾಂಗ್ರೆಸ್ಸಿಗೆ ಮತ ಹಾಕಿ
ಉದ್ಧವ್ ಠಾಕ್ರೆ ಶಿವಸೇನೆಗೆ ಮತ ಹಾಕಿ ಶರದ್ ಪವಾರಿಗೆ ಮತ ಹಾಕಿ ಅಂತ ಹೇಳಲಿಕ್ಕೆ ಮಸೀದಿ ಅಲಿತಾರೆ. ಬೇಕಾದಷ್ಟು ದುಡ್ಡುಗಳನ್ನು ಬಳಸಲಾಗತ್ತೆ. ವಿದೇಶಿ ಶಕ್ತಿಗಳು ಕೂಡ ಕೈ ಜೋಡಿಸ್ತವೆ ಈ ಬಾರಿಯ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ. ಅದಕ್ಕೆ ಮುಖ್ಯ ಇನ್ನೊಂದು ಕಾರಣ ಇದೆ. ಏನದು? ಸುಮಾರು 32% ಇರುವಂಥ ಮುಸಲ್ಮಾನ ಮತಗಳು. ಇವು ಅತ್ಯಂತ ನಿರ್ಣಾಯಕವಾದ ಮತಗಳು. ಈ ಮತಗಳನ್ನು ಹೇಗಾದರೂ ಕ್ರೋಢೀಕರಿಸಿಬಿಟ್ರೆ ಹಿಂದೂಗಳು ಹೇಗಿದ್ರೂ ಮತ ಹಾಕೋದಿಲ್ಲ. ಆದ್ದರಿಂದ ಮತ್ತೆ ನಾವು ಮಹಾವಿಕಾಸ್ ಅಘಾಡಿಯ ಸರ್ಕಾರವನ್ನು ರಚಿಸಬಹುದು. ಅಷ್ಟೇ ಏಕೆ, ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಉದ್ಧವ್ ಠಾಕ್ರೆ ದಿಲ್ಲಿಗೆ ಹೋಗಿ ಚರ್ಚೆಯನ್ನು ನಡೆಸ್ತಾರೆ. ನನ್ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಅಂತ ಘೋಷಿಸಿ ನೀವು ಅಂತ ಕೇಳ್ಕೊತಾರೆ. ಸೊಪ್ಪು ಹಾಕದೇ ಇದ್ದಾಗ ವಾಪಸ್ ಮಹಾರಾಷ್ಟ್ರಕ್ಕೆ ವಾಪಸ್ ಬಂದು ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಲಿ ನನ್ನ ಬೆಂಬಲ ಇದೆ ಅಂತ ಕೊನೆಗೆ ತಮ್ಮ ಬಿಲ್ಲು ಬಾಣಗಳನ್ನು ಕೆಳಗಿಳಿಸ್ತಾರೆ, ಬತ್ತಳಿಕೆಯನ್ನು ಕೆಳಗಿಳಿಸ್ತಾರೆ. ಯಾರಾದರೂ ಆಗಲಿ ಭಾರತೀಯ ಜನತಾ ಪಾರ್ಟಿ ಆಗಬಾರದು ಅನ್ನೋದು ಉದ್ಧವ್ ಠಾಕ್ರೆ, ಸಂಜಯ್ ರಾವತ್ ಅವರ ನಿಲುವಾಗಿರುತ್ತೆ. ಇದೆಲ್ಲವನ್ನು ಮೀರಿ ಹಿಂದೂಗಳಲ್ಲಿ ಒಗ್ಗಟ್ಟಾಗ್ತಾರೆ, ಚುನಾವಣೆಯಲ್ಲಿ ಗೆಲುವು ಲಭಿಸತ್ತೆ. ಅದಾದ ಮೇಲೆ ಶುರುವಾಗತ್ತೆ ಸಮಸ್ಯೆ. ಏಕನಾಥ್ ಶಿಂದೆ ಅನ್ನುವಂಥ ವ್ಯಕ್ತಿ, ಯಾವ ವ್ಯಕ್ತಿಗೆ ಒಂದು ಪಕ್ಷವೇ ಇರೋದಿಲ್ವೋ, ಕೇವಲ ಸಮಯ ಸಾಧಕತನದಿಂದ ಒಂದು 39 ಶಾಸಕರನ್ನ ಹೊರಗಡೆ ಕರ್ಕೊಂಡ್ಬಂದಿರ್ತಾನೋ ಆತ ನಾನು ಇದಕ್ಕೆ ಅರ್ಹ, ನಾನು ಇದಕ್ಕೆ ಯೋಗ್ಯ, ನನ್ನ ಬಿಟ್ಟರೆ ಬೇರೆ ಯಾರೂ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂಥ ಭ್ರಮಾಧೀನನಾಗಿಬಿಡ್ತಾನೋ ಆವಾಗ ಸಮಸ್ಯೆ ಶುರುವಾಗತ್ತೆ. ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ದೊರೆತಿದೆ. ಏಕನಾಥ್ ಶಿಂದೆ ಕೊನೆಯ ಹಂತದಲ್ಲಿ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೋತಾರೆ. ಬುಧವಾರ ಸಂಜೆ ಪತ್ರಿಕಾಗೋಷ್ಠಿ ಆದಾಗಲೂ ಕೂಡ ನಾನು ಉಪಮುಖ್ಯಮಂತ್ರಿ ಆಗುವ ವಿಚಾರವನ್ನು ಇನ್ನೂ ಸ್ಪಷ್ಟಪಡಿಸಬೇಕು, ನಾನು ನಾಳೆ ಸಂಜೆ ತಿಳಿಸ್ತೀನಿ ಅಂತ ಹೇಳಿರ್ತಾರೆ. ಅದ್ರ ಕುರಿತಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏಕನಾಥ್ ಶಿಂದೆ ಯಾವ ರೀತಿ 10 ದಿವಸದಲ್ಲಿ ನಡ್ಕೊಂಡ್ರು ಅಂತ ಭಾಳ ಕುತೂಹಲಕಾರಿಯಾದಂಥ ಒಂದು ವಿಡಿಯೋ ನಾಳೆ ಬೆಳಗ್ಗೆ 7 ಗಂಟೆಗೆ ಅಪ್ಲೋಡ್ ಆಗುತ್ತೆ, ಬಿತ್ತರಗೊಳ್ಳುತ್ತೆ. ಖಂಡಿತ ನೋಡಿ, ನೋಡಲೇಬೇಕಾದಂಥದ್ದು. ಭಾರತೀಯ ಜನತಾ ಪಾರ್ಟಿ ಮಾಡಿದ ಪ್ರಮಾದ ಹೇಗಿದೆ ಅಂದರೆ ಭಸ್ಮಾಸುರನನ್ನು ಸೃಷ್ಟಿ ಮಾಡಿರುವಂಥದ್ದು. ಅದರ ಕುರಿತಾಗಿ ನಾಳೆ ಬೆಳಗ್ಗೆ 7 ಗಂಟೆಯ ಸಂಚಿಕೆಯಲ್ಲಿ ನೋಡಿ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿದ್ದಾರೆ. ಅದಾದಮೇಲೆ 3 ಜನ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯ ಅಂದರೆ ಅಲ್ಲಿ ವಿಧಾನಸೌಧ, ಮುಂಬೈನಲ್ಲಿರುವಂಥ ವಿಧಾನಸೌಧಕ್ಕೆ ಮಂತ್ರಾಲಯ ಅಂತ ಕರೀತಾರೆ. ಅಲ್ಲಿ ಶಿವಾಜಿ ಪ್ರತಿಮೆಯ ಮೇಲೆ ಪುಷ್ಪಗುಚ್ಛವನ್ನು ಹಾಕುವ ಮೂಲಕ ತಮ್ಮ ಅಧಿಕಾರಾವಧಿಯ ಚಾಲನೆಯನ್ನು ಕೊಡ್ತಾರೆ. ಮುಂದೆ ಈಗ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಅಷ್ಟೊತ್ತಿಗೆ ಸಚಿವ ಸಂಪುಟ ಅದರ ಕುರಿತಾದಂಥ ಈಗಾಗಲೇ ಎಲ್ಲ ಫೈನಲ್ ಆಗಿರೋದ್ರಿಂದ ಅದರ ಕುರಿತಾದಂಥ ಯಾವುದೇ ಸಮಸ್ಯೆ ಆಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಆದರೆ ಏಕನಾಥ್ ಶಿಂದೆ ಆಡಿದಂಥ ದೊಂಬರಾಟ ಇದೆಯಲ್ಲ, ಅದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.